ಆಶ್ರಯ ಯೋಜನೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 128 ಗ್ರಾಮಗಳಲ್ಲಿ ನಿವೇಶನ ವಿತರಿಸಲು 471 ಎಕರೆಗಳನ್ನು ಕಾಯ್ದಿರಿಸಲಾಗಿದ್ದು 8,095 ನಿವೇಶನಗಳನ್ನು ಫಲಾನುಭವಿಗಳಿಗೆ ನೀಡಬಹುದಾಗಿರುತ್ತೆ. ಈ ಪೈಕಿ 1,361 ನಿವೇಶನಗಳನ್ನ ಅರ್ಹ ಫಲಾನುಭವಿಗಳಿಗೆ ಹಂಚಿಕೆ ಮಾಡಲಾಗ್ತದೆ. ಈ ಎಲ್ಲಾ ಸೇವೆಗಳನ್ನ ಅಭಿವೃದ್ಧಿಯತ್ತ ಹೆಜ್ಜೆಯನ್ನ ಇಡಲಾಗ್ತಾ ಇದೆ. ಜಿಲ್ಲಾಡಳಿತದ ಒಂದು ಸಮರ್ಥ ಸೇವೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಶುಭವಾಗ್ಲಿ. ಪ್ರತಿಯೊಂದು ಮಳಿಗೆ ರೈಟ್ ಸೈಡ್ ಆಫ್ ದ ಸ್ಟೇಜ್ RIs ಅಂಡ್ DTs ಬೆನಿಫಿಷಿಯರೀಸ್ ನೆಲ್ಲ ಕೂರಿಸಿ ನಮ್ಮ RIಗಳು DTಗಳು ಯಾರ್ಯಾರು ಚೇರ್ ಅಲ್ಲಿ ಪ್ರೀತಿಪೂರ್ವಕ ಸ್ವಾಗತ. ರೈತರ ಬಾಳನ್ನ ಬೆಳೆಸ್ತಿರುವಂತಹ ಕಾರ್ಯಕ್ರಮ ಇದಾಗಿರೋದ್ರಿಂದ ಅನ್ನದಾತರೆಲ್ಲರಿಗಾಗಿ RTCನ ವಿತರಿಸ್ತಾ ಇದ್ದೇವೆ. ಹಾಗೂ ಕಂದಾಯ ಇಲಾಖೆಯಲ್ಲಿ ಬಹಳಷ್ಟು ನಾವೀನ್ಯ ಕಾರ್ಯಕ್ರಮಗಳನ್ನ ತಂದು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಇದೆಲ್ಲದರ ಹಿಂದೆ ರಾಜ್ಯದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಇರುವಂತಹ ಮಹತ್ವದ ಶಕ್ತಿ ನಮ್ಮ ಕಂದಾಯ ಸಚಿವರು. ಹಾಗೂ ಇದೆಲ್ಲದರ ಹಿಂದೆ ಬುದ್ಧಿವಂತಿಕೆ ಕೂಡ ನಮ್ಮ ಕಂದಾಯ ಸಚಿವರದೇನೆ. ಅವರು ಈ ದಾಖಲೆಗಳನ್ನು ತಮಗೆಲ್ಲ ವಿತರಣೆ ಮಾಡಲಿಕ್ಕೆ ಬಂದಿದ್ದಾರೆ. ಶ್ರೀ ಕೃಷ್ಣ ಬೈರೇಗೌಡ ಮಾನ್ಯ ಕಂದಾಯ ಸಚಿವರು, ಕರ್ನಾಟಕ ಸರ್ಕಾರ, ಇವರಿಗೆ ಜಿಲ್ಲಾಡಳಿತ ಹಾಗೂ ವೈಯಕ್ತಿಕವಾಗಿ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅವರಿಗೆ ನಲ್ಮೆಯ ಸ್ವಾಗತವನ್ನ ಕೋರ್ತಾ ನಮ್ಮೆಲ್ಲರ ಪರವಾಗಿ ಈಗ ವಿದ್ಯುಕ್ತವಾಗಿ ದೀಪ ಬೆಳಗಿಸೋ ಮುಖೇನ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಸಚಿವರು, ಹಿರಿಯರು, ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ KH ಮುನಿಯಪ್ಪಣ್ಣವರೇ, ನಿಮ್ಮೆಲ್ಲರ ಕೋಲಾರ, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಭಾಗದಲ್ಲಿ ಚಿರಪರಿಚಿತರಾಗಿರ್ತಕ್ಕಂಥ ಮತ್ತೆ ಈ ಒಂದು ಕಾರ್ಯಕ್ರಮದ ರೂವಾರಿಗಳು, ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡಣ್ಣವರೇ, ನಮ್ಮ ಸರ್ಕಾರ ಪಾಲನೆ ಮಾಡಂತ ನೀತಿ ನಿಯಮಗಳನ್ನ ನಾವು ನೋಡಿದ್ರೆ ಸರ್ಕಾರಗಳ ತತ್ವ, ಸಿದ್ಧಾಂತ, ಉದ್ದೇಶ ಏನಂತೇಳಿ ನಮಗೆ ಗೊತ್ತಾಗುತ್ತೆ ಬಂಧುಗಳೇ. ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಹೆಜ್ಜೆಗಳನ್ನ ನಾವು ನೋಡಿದ್ರೆ ಸತತವಾಗಿ, ನಿರಂತರವಾಗಿ ಪ್ರತಿಯೊಂದು ಹಂತದಲ್ಲಿ ಕೂಡ ಸಮಾಜದ ತಳವರ್ಗದಲ್ಲಿರ್ತಕ್ಕಂಥ ಬಡವರ್ಗದಲ್ಲಿರ್ತಕ್ಕಂಥವ್ರನ್ನ ಏಳಿಗೆ ಮಾಡಂತದ್ದು ಯಾವುದಾದ್ರೂ ಒಂದು ಪಕ್ಷ ಇದ್ರೆ ಅದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ತತ್ವಸಿದ್ಧ ಅಂತ ಹೇಳಿ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ಕೋತೇನೆ ಬಂಧುಗಳೇ. ಇವತ್ತು ನಮ್ಮ ಹೆಮ್ಮೆಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡಣ್ಣವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ಒಂದು ಸಂದರ್ಭ ಅಂತ ಈ ಒಂದು ಅವ್ರ ಹಕ್ಕನ್ನ ಕೊಟ್ಟಿರ್ತಕ್ಕಂಥದ್ದು, ಈ ರೀತಿಯಾದಂಥ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ರಾಜ್ಯಾದ್ಯಂತ ಇರತಕ್ಕಂಥ ಪ್ರತಿಯೊಂದು ಬಡ ಕುಟುಂಬದ ಆಶೀರ್ವಾದ ತಮ್ಮ ಮೇಲೆ ಸದಾ ಇರುತ್ತಂತೆ. ಮಿಸ್ ಮ್ಯಾಚ್ ಆಗಿರ್ಬೋದು, ವ್ಯಾಜ್ಯಗಳಿರ್ತಕ್ಕಂಥ ಸಂದರ್ಭ ಆಗಿರ್ಬೋದು, ಈ ರೀತಿಯಾದಂಥ ಪ್ರಕರಣಗಳಿಂದ ಇನ್ನೂ 2,000 ಕುಟುಂಬಗಳಿಗೆ, ಫಲಾನುಭವಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. 100% ನಮಗೆ ವಿಶ್ವಾಸ ಇದೆ ತಮ್ಮ ಅವಧಿಯಲ್ಲಿ, ತಮ್ಮ ನೇತೃತ್ವದಲ್ಲಿ ಈ 2,000 ಕುಟುಂಬಗಳಿಗೂ ಕೂಡ ಅವ್ರ ಹಕ್ಕನ್ನ ಕೊಡಂತ ಕೆಲಸ ಆಗುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ 136 ಗ್ರಾಮಗಳ ಪ್ರಸ್ತಾವನೆಯನ್ನ ತಮ್ಮ ಕಡೆ ಕಳಿಸ್ಕೊಟ್ಟಿದ್ದೀವಿ ಮಾನ್ಯ ಸಚಿವರ ಗಮನಕ್ಕೆ. ದಯವಿಟ್ಟು ಇದನ್ನ ತಾಲೂಕಿನ ಎಲ್ಲ ಜನರ ಪರವಾಗಿ, 5,500 ಕುಟುಂಬಗಳ ಪರವಾಗಿ ತಾವು ಇವತ್ತು ಸರ್ಕಾರ ಈ ಒಂದು ತಾಲೂಕಿಗೆ ಅಭಿವೃದ್ಧಿಗೆ ಕೊಟ್ಟಿದೆ. ಆದ್ರಿಂದ ಸರ್ಕಾರಕ್ಕೂ ಕೂಡ ಈ ಒಂದು ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ, ಕಡೆಯಲ್ಲಿ ಈ ಒಂದು ಕಾರ್ಯಕ್ರಮ ಇಷ್ಟು ಶಿಸ್ತಾಗಿ, ಇಷ್ಟು ಅದ್ಭುತವಾಗಿ ಆಗ್ಬೇಕಂತಂದ್ರೆ ಇದರಿಂದ ನಿರಂತರವಾಗಿ ಕಳೆದ 2-3 ದಿನಗಳಿಂದ ಶ್ರಮಿಸಿದಂತ ಎಲ್ಲರಿಗೂ ಕೂಡ, ಎಲ್ಲ ಇಲಾಖೆ ಅಧಿಕಾರಿ. ದಿಗ್ವಿಜಯ ಭಾರತ ಪಕ್ಷ ಬೆಂಬಲಿಸಿ. ಇದು ನಿಮ್ಮ ಪಕ್ಷ, ಇದು ಕನ್ನಡಿಗರ ಪಕ್ಷ.